ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಮಕ್ಕಳೇ, ಸೊ ನೀವು ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಆ್ಯಂಡ್ ಸ್ವಲ್ಪ ನಾನು ಮಲಗಿದ್ದೆ, ರೆಸ್ಟ್ ತೊಗೊತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ನಿಮ್ಮದು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ. ಆ್ಯಂಡ್ ನನಗೆ ಸ್ವಲ್ಪ ಹುಷಾರಿಲ್ಲ, ಸೊ ಐ ವಾಂಟ್ ರಿಕವರ್ ಬಿಫೋರ್ ದ್ಯಾಟ್. ಸೊ ದ್ಯಾಟ್ ನಾವು ಮ್ಯಾಥಮೆಟಿಕ್ಸ್ನ ಚಿತ್ರಣ ಮಾಡಬೇಕು. ಆ್ಯಂಡ್ ಈ ವರ್ಷ ಹೇಳ್ತಾ ಇದ್ದೀನಿ, ಎವ್ರಿ ಒನ್ ವಿಲ್ ಸ್ಕೋರ್ 80 ಔಟ್ ಆಫ್ 18 ಮ್ಯಾಥಮೆಟಿಕ್ಸ್ ಫಾರ್ ಶ್ಯೂರ್. ಈ ವರ್ಷ ಕರ್ನಾಟಕ ಗೌರ್ಮೆಂಟ್ ಶಾಕ್ ತಿನ್ಬಿಡಬೇಕು. ಅದಕ್ಕೋಸ್ಕರ ಐ ವಾಸ್ ಟೇಕಿಂಗ್ ರೆಸ್ಟ್, ಬಟ್ ಐ ವಾಸ್ ಸೀಯಿಂಗ್ ಕಮೆಂಟ್ ಕಂಟಿನ್ಯೂಸ್ಲಿ. ಮಕ್ಕಳೇ, ಸರ್ ನ್ಯೂಮರಿಕಲ್, ವಿ ಆರ್ ವೇಟಿಂಗ್ ಫಾರ್ ನ್ಯೂಮರಿಕಲ್ಸ್, ವಿ ಆರ್ ವೇಟಿಂಗ್ ಫಾರ್ ನ್ಯೂಮರಿಕಲ್ಸ್. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಮಕ್ಕಳೇ, ಈ 3 ಚಾಪ್ಟರ್ ನ್ಯೂಮರಿಕಲ್ಸ್ನ ಆಲ್ರೆಡಿ ಕಂಪ್ಲೀಟ್ಲಿ ಒನ್ ಶಾಟ್ ಆಗಿ ಎವ್ರಿ ಟೈಪ್ ಆಫ್ ಕ್ವಶನ್ ಆಲ್ರೆಡಿ ಮುಗಿಸಿದ್ದೀನಿ. ನೀವು ಅಷ್ಟು ನೋಡಿಕೊಂಡ್ರೆ ಸಾಕು, ಆರಾಮಾಗಿ ನೀವು ಯಾವುದೋ 2 ಚಾಪ್ಟರ್ನ ಮುಗಿಸಿ, ಯಾವುದೋ 2 ವೀಡಿಯೋಸ್ನ ಐ ಗಿವ್ ಆಲ್ ದ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಯಾವುದೋ 2 ಚಾಪ್ಟರ್ ನ್ಯೂಮರಿಕಲ್ಸ್ 100% ಮುಗಿಸಿ ನ್ಯೂಮರಿಕಲ್ಸ್ ನೀವು ಚಿತ್ರಣ ಮಾಡ್ತೀರಾ. ಅರ್ಥ ಆಯ್ತಾ? ನೀವು ತಲೆ ಕೆಡ್ಸ್ಕೊಬೇಡಿ. ಆ್ಯಂಡ್ ಯು ವಿಲ್ ಡೂ ರಿಯಲಿ ವೆಲ್. ಐ ಹ್ಯಾವ್ ಚೂಸನ್ ಟಾಪ್ 10 ನ್ಯೂಮರಿಕಲ್ಸ್. ನೀವು ರಿಕ್ವೆಸ್ಟ್ ಮಾಡ್ದಂಗೆ ಪ್ರತಿಯೊಂದು ಚಾಪ್ಟರ್ನ ಯಾವತ್ತು ಬರ್ಬೋದು ಅಂತ ಡಿಸ್ಕಸ್ ಮಾಡ್ತೀನಿ ಇಲ್ಲಿ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ನಮ್ಮ ಎಕ್ಸಾಮ್ ಮ್ಯಾಥ್ಸ್ ಇದೆ. ಚಿತ್ರಣ ಮಾಡೋಣ. ಈಗಲೇ ಮತ್ತೆ ಹೇಳ್ತಾ ಇದ್ದೀನಿ, ನೋ ಒನ್ ಗೋನ್ ಟು ಸ್ಕೋರ್ ಲೆಸ್ ದ್ಯಾನ್ 80. ಸಿಂಪ್ಲಿಫೈಡ್ ಮೈಂಡ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ಇಮ್ಮಿಡಿಯೇಟ್ಲಿನೇ ಲೈವ್ ಇರುತ್ತೆ. ನೆಕ್ಸ್ಟ್ ಡೇ ನಿಮ್ಮ ಎಕ್ಸಾಮ್ ಆಗಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಐ ಥಿಂಕ್ 250 MCQ ಲೈವ್ ಇರುತ್ತೆ. ನಾಟ್ ಇವನ್ ಸಿಂಗಲ್ MCQ ಈ ವರ್ಷ ವಿಲ್ ನಾಟ್ ಕಮ್ ಔಟ್ ಆಫ್ ಸಿಂಪ್ಲಿಫೈಡ್ ಮೈಂಡ್ಸ್. ಅರ್ಥ ಆಯ್ತಾ? ಐ ವಿಲ್ ಮೇಕ್ ಶ್ಯೂರ್ ದ್ಯಾಟ್. ತಲೆ ಕೆಡ್ಸ್ಕೊಬೇಡಿ ಮಕ್ಕಳೇ. ಆ್ಯಂಡ್ ಈಗ ಫಸ್ಟ್ ಬಂದುಬಿಟ್ಟು ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸಲ್ಲಿ ಐ ಹ್ಯಾವ್ ಟೇಕನ್ ಟಾಪ್ 10 ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ತೊಗೊತಾ ಇದ್ದೀನಿ. ಕೆಮಿಕಲ್ ಕೈನೆಟಿಕ್ಸಲ್ಲಿ ಮಕ್ಕಳೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯೂಶಲಿ ಬರೋದು ಅರೇನಿಯಸ್ ಈಕ್ವೇಷನ್ಸಲ್ಲಿ. ದೇ ಲಾಸ್ಟ್ ಯು K1 and K2. ನಂಗೆ ಸ್ವಲ್ಪ ಕೆಮ್ಮಿದೆ. ಸೊ ಫಸ್ಟು ಲಾಗ್ ಆಫ್ K1 K2. ಸೊ ಇದು ಪ್ರತಿ ವರ್ಷ ರಿಪೀಟ್ ಆಗ್ತಾ ಇರುತ್ತೆ. ಸೊ ನಾನು ಆಲ್ರೆಡಿ ಆನ್ಸರ್ಸ್ ಬರೆದಿದ್ದೀನಿ. ಆ್ಯಂಡ್ ಇದೇ ಚಾಪ್ಟರ್ದು ನಿಮಗೆ ನಾನು ಲಾಂಗ್ ಬ್ಯಾಕ್ 15 ಡೇಸ್ ಬ್ಯಾಕೆ ನಿಮಗೆ 1 ಪೇಜ್ ನೋಟ್ಸ್ನ ವಾಟ್ಸಪ್ ಗ್ರೂಪಲ್ಲಿ ಕಳಿಸಿದ್ದೆ. ಇವತ್ತು ಮತ್ತೆ ಫಾರ್ವರ್ಡ್ ಮಾಡ್ತೀನಿ. ಅದು ಬಿಟ್ಟು ಇದ್ರದ್ದು PDF ಕಳಿಸ್ಕೊಡ್ತೀನಿ. ಅರ್ಥ ಆಯಿತಾ? ಆರಾಮಾಗಿ ಓದಿ. ಸೊ ಫಸ್ಟ್ ಕ್ವಶನ್, ನಾನು ಎಲ್ಲ ಕ್ವಶನ್ಸ್ ತೊಗೊಂಡಿಲ್ಲ, ಬಿಕಾಸ್ ಎಲ್ಲ ಕ್ವಶನ್ ತೊಗೊಂಡ್ರೆ ಅಗೇನ್ ಇಟ್ ವಿಲ್ ಬಿಕಮ್ ಎ ಡಿಫಿಕಲ್ಟ್. ಸೊ ಕೆಲವೊಂದು ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಮಕ್ಕಳು. ದರ್ ಇಸ್ ವೆರಿ ಹೈ ಚಾನ್ಸಸ್. ಈ ಚಾಪ್ಟರ್ ಪ್ರತಿಯೊಂದು ಚಾಪ್ಟರ್ ನೀವು 2 ಕ್ವಶನ್ ಕೇಳಬೇಕಲ್ವಾ? ಸೊ ನಿಮ್ಮ ಕೆಮಿಕಲ್ ಕೈನೆಟಿಕ್ಸ್ ತೊಗೊಂಡ್ರೆ ಇದು ತುಂಬ ಈಸಿ ಕ್ವಶನ್. ಇದು ಡೈರೆಕ್ಟ್ಲಿ ದೇ ವಿಲ್ ಗಿವ್ K1 K2 ಕೊಡೋದಿಲ್ಲ. ಕೆಲವೊಂದು ಸತಿ ದಿಲ್ ಸೇ K1 ಈಸ್ ಕ್ವಾಡ್ರಬಲ್ಸ್ ಆರ್ ಡಬಲ್ಸ್. when the temperature goes from, for example, 293 to some 303, ಅದು ಫೇಮಸ್ ಕ್ವಶನ್ಸ್ ಅವೆಲ್ಲನು. ಸೊ K2 ಡಬಲ್ ಆಗುತ್ತೆ. ಸೊ ಆಗ ಫೈಂಡ್ ದ ವ್ಯಾಲ್ಯೂ ಆಫ್ EA, ಆ ಥರ ಕ್ವಶನ್ ಕೇಳ್ತಾರೆ. ಸೊ ವೆರಿ ಸಿಂಪಲ್ ಕ್ವಶನ್ ವೇರ್ ದೇ ವಿಲ್ ಗಿವ್ ಯು K2 and K1 ವ್ಯಾಲ್ಯೂ ಆರ್ ರೇಷಿಯೋ ವುಡ್ ಬಿ ಗಿವನ್, ಡಬಲ್ಸ್ ಕ್ವಾಡ್ರಬಲ್ಸ್, ಆ್ಯಂಡ್ ದೇ ವಿಲ್ ಆಸ್ಕ್ ಯು ಟು ಫೈಂಡ್ EA. ನಾನು ಮಾಡೆಲ್ ಪೇಪರ್ ಚೆಕ್ ಮಾಡಿದಾಗ ಮಾಡೆಲ್ ಪೇಪರಲ್ಲಿ ಒನ್ ಆಫ್ ದ ಮಾಡೆಲ್ ಪೇಪರಲ್ಲಿ ದೇ ಈವನ್ ಆಸ್ಕ್ K2 ಫೈಂಡ್ ಮಾಡಿ ಅಂತ ಕೊಟ್ಟಿದ್ರು. ಅದಕ್ಕೋಸ್ಕರ ಈ ಕ್ವಶನ್ ತೊಗೊಂಡಿದ್ದೀನಿ ನಾನು. ಅರ್ಥ ಆಯ್ತಾ? ಆ್ಯಂಡ್ ಎಲ್ಲ ಮಾಡೆಲ್ ಪೇಪರ್ ಕ್ವಶನ್ಸು ನನ್ನ 1 ಶಾರ್ಟ್ ಲೆಕ್ಚರಲ್ಲಿ ಐ ಹ್ಯಾವ್ ಟೇಕನ್ ಆಲ್ ಮಾಡೆಲ್ ಪೇಪರ್ ಕ್ವಶನ್ ಆ್ಯಂಡ್ ಸಾಲ್ವ್ಡ್ ಇಟ್. ಸೊ 3 ಲೆಕ್ಚರ್ಸ್ ಇದೆ. ಯಾವುದಾದ್ರು 2 ಕಂಪ್ಲೀಟ್ ಮಾಡಿ ನೀವು ಕಣ್ಣು ಮುಚ್ಕೊಂಡು ನೀವು ಆರಾಮಾಗಿ ಚೆನ್ನಾಗಿ ಮಾಡ್ತೀರಿ ನ್ಯೂಮರಿಕಲ್ಸ್ನ. ಅರ್ಥ? ನ್ಯೂಮರಿಕಲ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಮಕ್ಕಳೇ. ಓಕೆ. ಸೊ ಇನ್ ದಿಸ್ ಕ್ವಶನ್ ದೇ ಗಿವನ್ 600ಗೆ 2 × 10⁻⁵ ಇದೆ. 700ಗೆ K2 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಯು ಹ್ಯಾವ್ ಟು ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. T2 - ಹೈಯರ್ ಟೆಂಪ್ರೇಚರ್ ಮೀನ್ಸ್ ಲೋವರ್ ಟೆಂಪ್ರೇಚರ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಯು ವಿಲ್ ಗೆಟ್ ಲಾಗ್ K2 by K1. ಐ ನೋ ತುಂಬ ಜನ ಮಕ್ಕಳು ಆ್ಯಂಟಿ ಲಾಗ್ ಫೈಂಡ್ ಮಾಡೋದು ಹೇಗೆ ಸರ್ ಅಂತ ಕೇಳ್ತಾ ಇರ್ತಾರೆ. ಕ್ವಿಕ್ಕಾಗಿ ತೊಗೊಂಡಿದ್ದೀನಿ. ಒಂದು ನಂಬರ್ ಡೆಸಿಮಲ್ ಬಂದಾದಮೇಲೆ ನೋಡಿ ಮಕ್ಕಳ, ಡೆಸಿಮಲ್ ಪಾಯಿಂಟ್ ಇದೆಯಲ್ವಾ, ಆ ಡೆಸಿಮಲ್ ಪಾಯಿಂಟ್ ಇದು ಫಸ್ಟ್ ಪಾಯಿಂಟು 10⁻2 ಅಂತ ಬರುತ್ತೆ. ರಿಮೈನಿಂಗ್ ಡೆಸಿಮಲ್ ಇದೆಯಲ್ಲ ಇದೆಯಲ್ವಾ 0.6028. ಈ 0.6028ಗೆ ನಾವು ಆ್ಯಂಟಿ ಲಾಗ್ ಟೇಬಲ್ಸ್ಗೆ ಹೋಗಬೇಕಾಗುತ್ತೆ. ನಿಮ್ಮ ಟೇಬಲ್ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ 0.608 ಅಂತ ನೋಡಿ ಇಲ್ಲಿ ಬರುತ್ತೆ. ಸೊ ಇಟ್ ಈಸ್ 4 ಪಾಯಿಂಟ್. ನೋಡಿ ಇಲ್ಲಿ ಏನಿದೆ 4055 ಇದೆ. 4.055 ಅಂತ ತೊಗೊಬೇಕು ಸಿಂಪಲ್ ಆಗಿ. ಅಲ್ಲಿ ಏನು ಲೀವ್ ದ ನಂಬರ್, ಇದು ಬಿಟ್ಬಿಟ್ಟು ನೀವು ಇದನ್ನು ಬಿಟ್ಬಿಡಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈವನ್ ಫಾರ್ ಈಕ್ಲಿಬ್ರಿಯಮ್. ನಿಮ್ದು ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ KC ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ರೆ ಅಲ್ಲೂ ನಾವು ಇದನ್ನು ಯೂಸ್ ಮಾಡೋಕ್ಕಾಗುತ್ತೆ. ಆ್ಯಂಟಿ ಲಾಗ್ ಕೊಟ್ಟಾಗ ಪವರ್ ನೋಡಿ 2 ಪಾಯಿಂಟ್ ಇದೆಯಲ್ವಾ, ಈ ಡೆಸಿಮಲ್ ಫಾರ್ ಎಕ್ಸಾಂಪಲ್ 10.56 ಅಂತಿದ್ರೆ ಈ 10ಗೆ 10⁻10 ಅಂತ ತಗೊಂಡು ರಿಮೈನಿಂಗ್ 0.56ಗೆ ಯು ಹ್ಯಾವ್ ಟು ಗೋ ಟು ದ ಆ್ಯಂಟಿ ಲಾಗ್ ಟೇಬಲ್ಸ್, ಗೋ ಟು 0.56. ಫಾರ್ ಎಕ್ಸಾಂಪಲ್ ಇಫ್ ಜಸ್ಟ್ 0.56 ದೆನ್ ಇಟ್ ಇಸ್ 3 ಪಾಯಿಂಟ್. ಇಲ್ಲಿ 3631 ಅಂತ ಇರುತ್ತೆ. ದಟ್ ಮೀನ್ಸ್ ಇಟ್ ಇಸ್ 3.631 ಅಂತ. ಅರ್ಥ ಆಯ್ತಾ ಕ್ಲಿಯರಾಗಿ? ಅಷ್ಟು ನೀವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಿಮ್ಗೆ ಆನ್ಸರ್ ಈಸಿಲಿ ಬರುತ್ತೆ. ಓಕೆ, ಈ ಕ್ವಶನ್ ಅಲ್ವಾ ಇದು? ಈ ರೀತಿ ದಿಸ್ ಒನ್ ಕ್ವಶನ್ ಐ ಸಾ. ಇನ್ ಒನ್ ಆಫ್ ದ ಕ್ವಶನ್ ದೇ ಆಸ್ಕ್ ಯು ಟು ಫೈಂಡ್ T2 ಆಲ್ಸೋ. ನಾನು ಈ ಚಾಪ್ಟರ್ದು 1 ಶಾರ್ಟ್ ಲೆಕ್ಚರ್ ಮಾಡಿದಾಗ ಅದ್ರಲ್ಲಿ T2ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ 3 ಟೈಪ್ಸ್ ಆಫ್ ಕ್ವಶನ್ಸ್. T2 ಕ್ಯಾಲ್ಕುಲೇಟ್ ಮಾಡಿ, EA ಕ್ಯಾಲ್ಕುಲೇಟ್ ಮಾಡಿ,
ಅಷ್ಟೇ. K2 ಕ್ಯಾಲ್ಕುಲೇಟ್ ಮಾಡಿ, ಸಿಂಪಲ್ ಕಣ್ರೋ. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಮಾಡಿ. ಎಲ್ಲ ಟೈಪ್ ಕ್ವಶನ್ಸು ನಾನು ಇಲ್ಲಿ ಒನ್ ಟೈಪ್ ತೊಗೊಂಡಿದ್ದೀನಿ, ಒನ್ ಶಾರ್ಟಲ್ಲಿ ಬೇರೆ ಟೈಪ್ಸು ಮುಗಿಸಿದ್ದೀನಿ. ಜಸ್ಟ್ ಒಂದು ಸತಿ ನಾನು ಇಷ್ಟೇ ಹೇಳೋದು ನಿಮಗೆ, ಒನ್ ಶಾರ್ಟ್ ಲೆಕ್ಚರ್ ನೋಡ್ಬೇಕಂತ ಹೇಳಿದ್ರೆ 2x ಅಲ್ಲಿ ನೋಡಿ. ಆ್ಯಕ್ಚುಲಿ ಲೆಕ್ಚರ್ ಬಂದು 45 ಮಿನಿಟ್ಸ್ ಏನೋ ಇರುತ್ತೆ. ನೀವು 2x ಅಲ್ಲಿ ನೋಡಿದ್ರೆ ಸೊ 45 ಮಿನಿಟ್ಸ್ 1 ಅವರ್ 30 ಮಿನಿಟ್ಸಲ್ಲಿ ಮುಗಿಸ್ಬಿಡ್ಬೋದು. ಯಾವುದೋ 2 ಚಾಪ್ಟರ್ ಮಾಡಿ ಸಾಕು. ಇನ್ನೊಂದು ನೋಡಿ, T1 T2 ಕೊಟ್ಟಿದ್ದಾರೆ ಅವರೇ. ಬೇಸಿಕಲಿ ನೋಡಿ, ಇಲ್ಲಿ ನೋಡಿ ಡಬಲ್ಸ್ ಅಂತ ಕೊಡ್ತಾರೆ, 300 to 310 ಅಂತ. ಇಲ್ಲ ಕೆಲವೊಂದು ಸತಿ 30 to 40 ಡಿಗ್ರಿ ಸೆಲ್ಸಿಯಸ್ ಕೊಡ್ತಾರೆ. ಅದನ್ನ ಕೆಲ್ವಿನ್ ಕನ್ವರ್ಟ್ ಮಾಡ್ಕೊಳ್ಳಿ. 273 ಆ್ಯಡ್ ಮಾಡೋಕ್ಕಾಗುತ್ತೆ. ನೀವು ಒಂದು ವೇಳೆ ಡಿಗ್ರಿ ಸೆಲ್ಸಿಯಸ್ ಕೊಟ್ಟರೆ 273 ಆ್ಯಡ್ ಮಾಡ್ಕೊಳ್ಳಿ. T1 T2 ಬರುತ್ತೆ. K1/K2 ಕೊಟ್ಟಿರ್ತಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾನ. ದಿಸ್ ಇಸ್ ಗೆಟ್ ಯು ವಿಲ್ ಆಲ್ವೇಸ್ ಯೂಶಲಿ ನಿಮಗೆ ನೋಡಿ ನೆನ್ಪಿಟ್ಕೊಳ್ಳಿ, ಯಾವತ್ತಾಗಲಿ EA ಬಂದು ನಿಮಗೆ 63 73 ಕಿಲೋ ಜೌಲ್ಸಲ್ಲಿ ಬರುತ್ತೆ. ಆ ಥರ ಅರ್ಥ ಆಯ್ತಾ? ದಿಸ್ ಇಸ್ ವೆರಿ ಸಿಂಪಲ್ ಕ್ವಶನ್. ಅದಾದಮೇಲೆ ಡೈರೆಕ್ಟ್ ಕ್ವಶನ್ಸ್ ಕೆಮಿಕಲ್ ಕೈನೆಟಿಕ್ಸಲ್ಲಿ ಡೈರೆಕ್ಟ್ಲಿ ಮಕ್ಕಳೇ ವಿ ಹ್ಯಾವ್ ದಟ್ ಹಾಫ್ ಲೈಫ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ಅದು ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ದ ಹಾಫ್ ಲೈಫ್. T of is equal to 0.693/K. ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆರ್ ಸಮ್ಟೈಮ್ ಲಾಸ್ಟ್ ವಾಟ್ ಇಸ್ ಟೈಮ್ ರಿಕ್ವೈರ್ಡ್ ಟು ಗೋ ಫ್ರಮ್ 5 to 3. 5 ಗ್ರಾಮ್ಸಿಂದ 3 ಗ್ರಾಮ್ಸ್ಗೆ ಹೋಗಿ ಎಷ್ಟು ಆಗುತ್ತೆ? ಇಲ್ಲ 25%ಇಂದ 25ಇಂದ 60% ಹೋಗೋದಕ್ಕೆ ಎಷ್ಟಾಗುತ್ತೆ? ಆ ಥರ ಸಮ್ ಕ್ವಶನ್ಸ್ ವಿಲ್ ಬಿ ಆಸ್ಡ್. ಹೌ ಮಚ್ ಟೈಮ್ ಇಟ್ಸ್ ಟೇಕನ್ ಫಾರ್ ರಿಯಾಕ್ಷನ್ ಟು ಕಂಪ್ಲೀಟ್ 70%. 70% ಅಂದರೆ R0/R, ದಟ್ ಇಸ್ 0.7 ಬರುತ್ತೆ. ಇಟ್ ಇಸ್ ವೆರಿ ಸಿಂಪಲ್. ನಾನು ಮಾಡಿ ಆಲ್ರೆಡಿ. ಸೊ ಈ ಕ್ವಶನ್ಸ್ ಕೊಟ್ಟಾಗ ಒಂದು ಹಾಫ್ ಲೈಫ್, ಡೈರೆಕ್ಟ್ಲಿ ಹಾಫ್ ಲೈಫ್ ಕೇಳ್ತಾರೆ. T ಆಫ್ ಕೊಟ್ಬಿಟ್ಟು ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ 0.693 ಬೈ ದ ವ್ಯಾಲ್ಯೂ K ಕೊಟ್ಟಿರ್ತಾರೆ ನಿಮಗೆ. ಇಲ್ಲ ಇದರಿಂದ ನಾವು K ಕ್ಯಾಲ್ಕುಲೇಟ್ ಮಾಡೋದು ಸಮ್ಟೈಮ್ಸ್. ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಈಸಿಲಿ ನಮಗೆ ಟೈಮ್ ಸಿಗುತ್ತೆ. ಇಲ್ಲಿ ಕ್ವಶನ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ಹಾಫ್ ಲೈಫ್ ಕೇಳ್ತಾ ಇದ್ದಾರೆ. T ಆಫ್ ಕ್ಯಾಲ್ಕುಲೇಟ್ ಮಾಡೋದ್ಮೇಲೆ ಟೈಮ್ ರಿಕ್ವೈರ್ಡ್ ಫಾರ್ ರಿಯಾಕ್ಟೆಂಟ್ ಟು ಗೋ ಫ್ರಮ್ 5 grams to 3 grams. 5 grams 3 grams ಎಷ್ಟು? 5 ಇಂದ 3ಗೆ. ಇನಿಷಿಯಲ್ R0, ಇನಿಷಿಯಲ್ ಕಾನ್ಸಂಟ್ರೇಷನ್ ಟು ದ ಆಫ್ಟರ್ ಟೈಮ್ T, ವಾಟ್ಸ್ ದ ಕಾನ್ಸಂಟ್ರೇಷನ್? R0/R. ಅರ್ಥ ಆಯ್ತಾ? ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು. 70% ಕಂಪ್ಲೀಷನ್, 30% ಕಂಪ್ಲೀಷನ್ ಅಂತ ಹೇಳಿದ್ರೆ ಇಲ್ಲಿ 0.3 ಆ ಥರ ಬರುತ್ತೆ. ಅರ್ಥ ಆಯ್ತಾ? ನಾನು ಇದನ್ನು ಒನ್ ಶಾರ್ಟ್ ಲೆಕ್ಚರ್ ಮಾಡಿದ್ದೀನಿ. ಸೇಮ್ ಇಲ್ಲಿ ಜಸ್ಟ್ ಚೇಂಜ್ ಮಾಡೋಕ್ಕಷ್ಟೇ. 10/7, 10/5, 10/3 ಹಾಗೆ ಬರುತ್ತೆ. ಸಿಂಪಲ್ ಕೊಂಡ್ರು. ಇದನ್ನು ಆಮೇಲೆ ಲಾಗ್ ವ್ಯಾಲ್ಯೂ ಸಿಂಪಲ್. ಲಾಗ್ 1.6 ನಮಗೆಲ್ಲ ಗೊತ್ತಿರುತ್ತೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ಬಿಟ್ಟು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಗೆಟ್ ದ ಆನ್ಸರ್. ಸಿಂಪಲ್ ಈ ರೀತಿ ಕ್ವಶನ್ಸು. ಸೊ ಕೆಮಿಕಲ್ ಕೈನೆಟಿಕ್ಸಲ್ಲಿ ಮೇಜರ್ಲಿ ಇದು ತುಂಬಾ ಇಂಪಾರ್ಟೆಂಟು. ಆಕ್ಟಿವೇಶನ್ ಎನರ್ಜಿ ಮೇಲೆ. ಇನ್ನೊಂದು ಬಂದು ಆಫ್ ಲೈಫ್ ಕ್ಯಾಲ್ಕುಲೇಟ್ ಮಾಡೋಕೆ ಕೇಳ್ತಾರೆ. ಡೋಂಟ್ ವರಿ, ಐ ವಿಲ್ ರಿಕವರ್ ಕಂಪ್ಲೀಟ್ಲಿ ಬಿಫೋರ್ ಮ್ಯಾಥ್ಸ್ ಅಂತೂ ನಾನು ಡಿಸಿಷನ್ ತೊಗೊಂಬಿಟ್ಟಿದ್ದೀನಿ ಮಕ್ಕಳೇ. ಈ ಸತಿ ಐ ವಿಲ್ ನಾಟ್ ಲೆಟ್ ಎನಿ ಒನ್ ಟು ಸ್ಕೋರ್ ಲೆಸ್ ದ್ಯಾನ್ 80 ಇನ್ ಮ್ಯಾಥಮೆಟಿಕ್ಸ್, ಅಟ್ಲೀಸ್ಟ್ 79, 78. ಅರ್ಥ ಆಯ್ತಾ? ತಲೆ ಕೆಡ್ಸ್ಕೊಂಬೇಡಿ. ಸೊಲ್ಯೂಷನ್ಸ್ ಬಂದಾಗ ಮಕ್ಕಳೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಒಂದು ಬೇಸ್ಡ್ ಆನ್ ಕಾಲಿಗೇಟಿವ್ ಪ್ರಾಪರ್ಟೀಸ್, ಒಂದು ಡೆಲ್ಟಾ ಟಿ ಎಫ್ ಆ್ಯಂಡ್ ಬೇಸ್ಡ್ ಆನ್ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಇನ್ನೊಂದು ಬಂದು ಆಸ್ಮಾಟಿಕ್ ಪ್ರೆಷರ್. ಈ ಮೂರ ಮೇಲೆ 100% ಒಂದು ಕ್ವಶನ್ ಬರುತ್ತೆ. ಇನ್ನೊಂದು ಕ್ವಶನು ಇಟ್ ಕ್ಯಾನ್ ಬಿ ಲೈಕ್ ಬೇಸ್ಡ್ ಆನ್ ದ ರಾಲ್ಸ್ ಲಾ, ಬೇಸ್ಡ್ ಆನ್ ದ ನಮ್ಮ ಹೆನ್ರೀಸ್ ಲಾ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ನಾವು ಪ್ರೆಡಿಕ್ಟೇಬಲ್ ಯಾವುದಿದೆ, ವಾಟ್ ಕ್ಯಾನ್ ಬಿ ಈಸಿಲಿ ಪ್ರೆಡಿಕ್ಟೇಬಲ್? ಇದು 3 ಕಾಲಿಗೇಟಿವ್ ಪ್ರಾಪರ್ಟೀಸ್. ಅದರಿಂದ ಕಾಲಿಗೇಟಿವ್ ಪ್ರಾಪರ್ಟೀಸ್ ನೋಡ್ಕೊಳ್ಳಿ, ತುಂಬ ಈಸಿ ಇರುತ್ತೆ. ಸೊ ಐ ಹ್ಯಾವ್ ಟೇಕನ್ ಕ್ವಶನ್ ಮೇನ್ಲಿ ಫ್ರಮ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಇದು ಫೇಮಸ್ ಕ್ವಶನ್ ಕಂಡ್ರು. ಆನ್ ಡಿಸಾಲ್ವ್ ಇನ್ 2.34 grams of solute in 40 grams of benzene, the boiling point of a solution was higher than that of benzene by 0.8. ಅವ್ರು ಡೈರೆಕ್ಟ್ಲಿ ಡೆಲ್ಟಾ ಟಿ ಎಫ್ ಕೊಟ್ಟಿದ್ದಾರೆ, KB ಕೊಟ್ಟಿದ್ದಾರೆ, W2 ಕೊಟ್ಟಿದ್ದಾರೆ. ಬೇಸಿಕಲಿ ಸೊಲ್ಯೂಟ್ ಆ್ಯಡೆಡ್, ಅರ್ಥ ಆಯ್ತಾ? ಅದ್ರ ಕೊಟ್ಟಿದ್ದಾರೆ. ಇನ್ 40 grams of W1 ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳು, ಸಿಂಪಲಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಗಿವನ್ ಫಾರ್ಮುಲಾ ಕೊಟ್ಬಿಟ್ಟು ಅವ್ರು ಡೆಲ್ಟಾ ಟಿ ಬಿ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ. ಸೊ ದೇರ್ ಆಸ್ಕಿಂಗ್ ಯು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ M2 ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ. ಐ ಥಿಂಕ್ ಇದೇ ಕ್ವಶನ್ NCERT ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ, ಅಲ್ಲಿ ದೇವ್ ಗಿವನ್ M2 ಕೊಟ್ಟಿದ್ದಾರೆ ಆ್ಯಂಡ್ ದೇರ್ ಆಸ್ಕಿಂಗ್ ಯು ಟು W2 ಕ್ಯಾಲ್ಕುಲೇಟ್ ಮಾಡಿ. This is a very famous question. How much should be added? How much solute should be added so that the freezing points will decrease by 10 or 10 other delta TF. Indirect delta TF ಕೊಡ್ತಾರೆ ನಿಮಗೆ. So there will be question based on delta TF, delta TB or osmotic pressure. ಒಂದು ಕ್ವಶನ್ ತುಂಬ ಈಸಿ ಇರುತ್ತೆ, ಎಲ್ಲ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾ ಕರೆಕ್ಟಾಗಿ ಬರ್ತಾರೆ ಸಾಕು ನೀವು. ಇದು ಒಂದು ಟೈಪ್ ಆಫ್ ಕ್ವಶನ್ ಇದೆಯಾ ನೋಡ್ಕೊಳ್ಳಿ ಇದನ್ನು. ಅದಾದಮೇಲೆ ಇನ್ನೊಂದು ಕ್ವಶನು ಸೇಮ್, ಇದು ಅಷ್ಟೇ ಸೇಮ್. ಫ್ರೀಸಿಂಗ್ ಡೆಲ್ಟಾ ಟಿ ಎಫ್, ಅವ್ರು ಡೆಲ್ಟಾ ಟಿ ಎಫ್ ಕೊಟ್ಟಿದ್ದಾರೆ, W2 ಕೊಟ್ಟಿದ್ದಾರೆ, W1 ಕೊಟ್ಟಿದ್ದಾರೆ. ಆಸ್ಕಿಂಗ್ ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಡ್ತಾರೆ. ಕೆಲವೊಂದು ಸತಿ ಮೋಲಾರ್ ಮಾಸ್ ಕೊಟ್ಬಿಟ್ಟು ಡೆಲ್ಟಾ ಟಿ ಬಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಅಲ್ಲಿ ಕೆಲವೊಂದು ಸತಿ ಡೆಲ್ಟಾ ಟಿ ಬಿ ಮೋಲಾರ್ ಎರಡೂ ಕೊಟ್ಬಿಟ್ಟು W2 ಎಷ್ಟು ಅಂತ ಕೇಳ್ತಾರೆ. ಸಿಂಪಲ್ ಇದೇ ಕ್ವಶನ್ಸ್ನ ರಿಪೀಟ್ ಮಾಡ್ತಾರೆ. ನಾನು ಎಲ್ಲ ಟೈಪ್ ಆಫ್ ಕ್ವಶನ್ಸು ಮಾಡಿಸಿದ್ದೀನಿ. ಅಷ್ಟು ನೀವು ಓದ್ಕೊಂಡ್ರೆ ಸಾಕು. ದೆರ್ ಇಸ್ ನೋ ಚಾನ್ಸ್ ಯು ಗೆಟ್ ಎನಿ ಕ್ವಶನ್ ಔಟ್ ಆಫ್ ದ್ಯಾಟ್. ಅರ್ಥ ಆಯ್ತಾ? ಇದು M2 ಕ್ಯಾಲ್ಕುಲೇಟ್ ಮಾಡೋದು. ಕ್ಯಾಲ್ಕುಲೇಟ್ ಆಸ್ಮಾಟಿಕ್ ಪ್ರೆಷರ್, ಡೈರೆಕ್ಟ್ ಕ್ವಶನ್. ಪೈ ಇಸ್ ಈಕ್ವಲ್, ಇಲ್ಲಿ ನೀವು ಬೇಸಿಕಲಿ ಹ್ಯಾವ್ ಟು ಟೇಕ್ ದ
ಗ್ಯಾಸ್ ಗ್ಯಾಸ್ ಕಾನ್ಸ್ಟೆಂಟ್ ತೊಗೊಬೇಕು ನೀವು. ಆಯಿತಾ. ಸೊ ಇದು ಐ ಥಿಂಕ್ ಮಾಡಲ್ ಪೇಪರ್ ಕ್ವಶನ್ಸು. ಐ ಹ್ಯಾವ್ ಟೇಕನ್ ಇನ್ ದ ಒನ್ ಶಾರ್ಟ್ ಲೆಕ್ಚರ್ಸ್ ಎಲ್ಲ ಮಾಡಲ್ ಪೇಪರ್ ಕ್ವಶನ್ಸು ತೊಗೊಂಡು ಮಾಡಿಸಿದ್ದೀನಿ. ನೀವು ತಲೆ ಕೆಡ್ಸ್ಕೊಂಡು ಮಾಡಲ್ ಪೇಪರ್ ಗ್ರಾಫ್ ಕ್ವಶನ್ಸ್ ಇನ್ಫ್ಯಾಕ್ಟ್ ತುಂಬ ಈಸಿ, ನೋಡೋಕೆ ಟಫ್ ಅನ್ಸುತ್ತೆ ನಿಮಗೆ. ಅವರೇ P0 P1 ಕೊಟ್ಟಿದ್ದಾರೆ. ಅದು ಯಾವುದೋ ಒಂದು ಕ್ವಶನ್ ಸಿಂಪಲಾಗಿ ಫೈನ್ ದ ಆವ್ರೇಜ್ ರೇಟ್ ಅಂತ ಕೇಳ್ತಾ ಇದ್ದಾರೆ. 2 ರೇಟ್ ಕೊಟ್ಟಿದ್ದಾರೆ, ವಿ ನೋ ಹೌ ಟು ಫೈಂಡ್ ಆವ್ರೇಜ್ ಫ್ರಮ್ ದ ಗ್ರಾಫ್. ಸಿಂಪಲ್ ಕ್ವಶನ್ಸ್ ಮಕ್ಕಳೇ, ಆರಾಮ್ ಮಾಡ್ಬೋದು ನೀವು. ಸೊ ಈ ಕ್ವಶನ್ ದೇ ಗಿವನ್ ಎವ್ರಿಥಿಂಗ್. W2 is equal to 1 gram, M2 is equal to 18500, V ಕೊಟ್ಟಿದ್ದಾರೆ, pi is equal to ಎಲ್ಲ ಕೊಟ್ಟಿದ್ದಾರೆ. ದೇ ಆಸ್ಕಿಂಗ್ ಅಸ್ ಟು ಫೈಂಡ್ ಆಸ್ಮೋಟಿಕ್ ಪ್ರೆಷರ್. ಸೊ ಈ ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಏನು, ಇದರಲ್ಲಿ ಈ ಕ್ವಶನ್ಸ್ ಅಂದರೆ ಸ್ಪೆಷಲಿ ಇದರಲ್ಲಿ ಇನ್ನೂ ಬೇರೆ ಥರ ಕ್ವಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಡೈರೆಕ್ಟ್ಲಿ ಒಂದು ಕ್ವಶನ್ ಬಂದು ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ, 2 ಕ್ವಶನ್ ಬರುತ್ತಲ್ಲ, ಒಂದು ಕಾಲಿಗೇಟಿವ್, ಇನ್ನೊಂದು ಬಂದುಬಿಟ್ಟು ಬೇಸ್ಡ್ ಆನ್ ಪರ್ಸೆಂಟೇಜ್. ಫಾರ್ ಎಕ್ಸಾಂಪಲ್ ದೇ ಕ್ಯಾಲ್ಕುಲೇಟ್ ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಿ, ಮೊಲಾರಿಟಿ ಆರ್ ಮೋಲ್ ಫ್ರ್ಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡಿ, ಈ ಥರ ಕ್ವಶನ್ ನಿಮ್ಗೆ ಕೇಳ್ತಾರೆ. ಸೊ ಒನ್ ಶಾರ್ಟಲ್ಲಿ ಎಲ್ಲ ಮಾಡಿಸಿದ್ದೀನಿ ನಾನು, ಅದೆಲ್ಲ ಟೈಪು ಮಾಡಿಸಿದ್ದೀನಿ ಜಸ್ಟ್ ಒಂದು 45 to 50 ಮಿನಿಟ್ಸಲ್ಲಿ. ಅರ್ಥ ಆಯಿತಾ. ಸೊ ಇದು ನೋಡಿಕೊಂಡ್ರೆ ಯಾರು ಸರ್ ನನಗೆ ನ್ಯೂಮರಿಕಲ್ಸ್ ಅಂದರೆ ಭಯ ಆಗುತ್ತೆ ಸರ್ ನನಗೆ. ಆ್ಯಕ್ಚುಲಿ ಫಿಸಿಕ್ಸ್ ಎಕ್ಸಾಮ್ಗೆ ಹೋದಾಗ, ಫಿಸಿಕ್ಸ್ ಎಕ್ಸಾಮ್ಗೂ ನಾನು ನಿಮ್ಗೊಂದು ಟಾಪ್ 10 ನ್ಯೂಮರಿಕಲ್ಸ್, ಆ ಟಾಪ್ 10 ನ್ಯೂಮರಿಕಲ್ಸ್ನ ಕೊಟ್ಟಿದ್ದೀನಿ. ಟಾಪ್ 12 ಅಲ್ವಾ, ಅದರಲ್ಲಿ ನಾನು ಹೇಳಿದೆ ಕ್ಲಿಯರಾಗಿ. ನಾನು ಇಲ್ಲಿ 10, 15 ತೊಗೊತಾ ಇದ್ದೀನಿ, ಎಕ್ಸಾಮಲ್ಲಿ 5n-3 ಬರ್ಬೋದು ಅಂತ. ಎಕ್ಸಾಮಲ್ಲಿ 5n-3 ಬಂದಿದೆ. ಇನ್ನೊಂದು ಕ್ವಶನು AC ಎಕ್ಸಾಕ್ಟ್ಲಿ ಸೇಮ್ ಬಂದಿದೆ. ಇನ್ನೊಂದು ಕ್ವಶನು ಸೇಮ್ ಪವರ್ ಡಿಸಿಪೇಷನ್ ಅದೇ ಬಂದಿರುತ್ತೆ. ಸೇಮ್ ಐ ಆಮ್ ಟೆಲಿಂಗ್ ಸೇಮ್ ಕ್ವಶನ್ಸ್, ಆ ಸಿಮಿಲರ್ ಕ್ವಶನ್ ವಿಲ್ ಕಮ್ ಇನ್ ದ ಎಕ್ಸಾಮ್. ನೀವು ಆರಾಮಾಗಿರಿ, ಚಿಂತೆ ಮಾಡಬೇಡಿ ಅಷ್ಟೇ. ಅರ್ಥ ಆಯಿತಾ. ಸೊ ದಿಸ್ ಆರ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದೊಂದು ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಅದಾದಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಮಕ್ಕಳೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ದಟ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನಿಮ್ಗೆ ಈಸಿಯಾಗಿ ಸ್ಕೋರ್ ಮಾಡೋದು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಿಮಗೆ ಸೆಲ್ ಕ್ಯಾಲ್ಕುಲೇಷನ್ EMF ಸೆಲ್ ಡೆಡ್ ಈಸಿ ಕ್ವಶನ್. ಇಲ್ಲ ಅವರೇ ಡೈರೆಕ್ಟಾಗಿ ನಿಮಗೆ ಸಾರಿ ನಾನು ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ ನಿಮಗೆ. ಅವರೇ ನಿಮ್ಗೆ ಡೈರೆಕ್ಟಾಗಿ ಅವ್ರು ಕೊಟ್ಟಿರ್ತಾರೆ, ಇಂಡಿವಿಜುವಲ್ ಸೆಲ್ಸ್ ಕೊಟ್ಟಿರ್ತಾರೆ ನಿಮಗೆ, ಕಾಪರ್ದು ಮತ್ತು ಈ ಕಾಪರ್ದು ಜಿಂಕ್ದು ಇಂಡಿವಿಜುವಲ್ EMF ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸೆಲ್ ಇನ್ ಸಚ್ ಎ ವೇ ದಟ್ ಯು ಗೆಟ್ ಆಲ್ವೇಸ್ ಪಾಸಿಟಿವ್ ವ್ಯಾಲ್ಯೂ. ನೋಡಿ ಇಲ್ಲಿ ಡೈರೆಕ್ಟಾಗಿ ಸೆಲ್ ಕೊಟ್ಬಿಟ್ಟಿದ್ದಾರೆ, ಬಟ್ ಎಕ್ಸಾಮಲ್ಲಿ ಕೆಲಸ ಸೆಲ್ ಕೊಡೋದಿಲ್ಲ, ಅವ್ರು ಇಂಡಿವಿಜುವಲ್ ಕೊಡ್ತಾರೆ ವ್ಯಾಲ್ಯೂಸು. ಕಾಪರ್ ಇದು ಯಾವ್ದು ಸೆಲ್ ಇದು, ಮೆಗ್ನೀಷಿಯಮ್ ಮೆಗ್ನೀಷಿಯಮ್ ಮತ್ತು AG ಇಂಡಿವಿಜುವಲ್ ಕೊಟ್ಟಿರ್ತಾರೆ. ಒಂದು ಪ್ಲಸ್ಸು ಒಂದು ಮೈನಸ್ಸು. ನೀವೇನು ಮಾಡಬೇಕು, ಪ್ಲಸ್ ಯಾವುದಿದೆಯೋ ಮೈನಸ್ ಮಾಡಬೇಕು. ಸೊ ದಟ್ ಯು ಗೆಟ್ ಆಲ್ವೇಸ್ ಅ ಪಾಸಿಟಿವ್ ವ್ಯಾಲ್ಯೂ. ಈಗ 2 -3 ಯು ವಿಲ್ ಗೆಟ್ ಅ 5 ವ್ಯಾಲ್ಯೂ. ಸೊ ಯು ಶುಡ್ ನಾಟ್ ಗೆಟ್ ನೆಗೆಟಿವ್ ಬರಬಾರ್ದು, ಪಾಸಿಟಿವ್ ಬರುತ್ತೆ ನಮಗೆ ಯಾವತ್ತೂ. ಅರ್ಥ ಆಯಿತಾ. ಡೈರೆಕ್ಟಾಗಿ ಅವ್ರು ಸೆಲ್ ಕೊಡದೇ ಇರ್ಬೋದು. ಕೊಟ್ಟಿಲ್ಲ ಅಂದರೆ ಕ್ಯಾಲ್ಕುಲೇಟ್ ಮಾಡಿ ಸಿಂಪಲ್ಲಾಗಿ ಯು ವಿಲ್ ಗೆಟ್. ದೆನ್ ವಿ ಹ್ಯಾವ್ ದ ಕಾನ್ಸಂಟ್ರೇಷನ್. ಆಮೇಲೆ ಅವ್ರು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ನಿಮಗೆ, ಆಯಿತಾ. ಸೊ ಈ ಸೆಲ್ ಕೊಟ್ಟಿದ್ದಾರೆ ನಿಮಗೆ. ಸೊ ಈ ಸೆಲ್ ಈಸ್ ಯೂನಿಟ್ ಆಫ್ ಎ ಸೆಲ್ ಮೈನಸ್ 0.0991/n ಇಂಟು log of mg2 plus by mg. ಸೊ 2 ಕಾನ್ಸಂಟ್ರೇಷನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನಿಮಗೆ. ದಿಸ್ ವ್ಯಾಲ್ಯೂ ಡಿವೈಡೆಡ್ ಬೈ ದಿಸ್ ವ್ಯಾಲ್ಯೂ ಆ್ಯಂಡ್ 3.17 0.059/2 ಲಾಗ್ ಆಫ್ ಎಲ್ಲ ಕೊಟ್ಟಿದ್ದಾರೆ ಮಕ್ಕಳು. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ log 2 × 2 ನೋಡಿ. ಈ ಥರ ಪವರ್ಸ್ ಕೊಟ್ಟಾಗ ಸಿಂಪಲ್ log m × n log 2 × log ಆಫ್ ನನ್ನ ಮ್ಯಾಥ್ಸ್ ಟೀಚರು, ಆಯಿತಾ. ನಿಮ್ಗೆ ಎಷ್ಟು ಸತಿ ಲಾಗ್ ಹೇಳ್ಕೊಟ್ಟಿದ್ದೀನೋ 7 ಈ ಥರ, ಆಯಿತಾ. log 7 + log of 2 log 2 is 0.301 ಆ್ಯಡ್ ಮಾಡಿದ್ರೆ ನಮ್ಗೆ ಈ ಸೆಲ್ ಬರುತ್ತೆ. ಇಲ್ಲಿ ತೋರಿಸಿನಲ್ವ ಇಲ್ಲಿ, ಫೈನ್. ಈ ರೀತಿ ಅದಾದಮೇಲೆ ಇದು ಸಿಮಿಲರ್ ಕ್ವಶನ್ಸ್ ಬರ್ತಾ ಇದೆ ಮಕ್ಕಳೇ. ಈ ಥರ ಕೊಟ್ಟು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಹ್ಯಾವ್ ಟು ಫೈನ್ ಆಂಟಿ ಲಾಗ್ ಕೇಸ್ ಈಸಿಯಾಗಿ ಸಿಕ್ಬಿಡುತ್ತೆ ನಮಗೆ. ಯು ಹ್ಯಾವ್ ಟು ಜಸ್ಟ್ ಕ್ಯಾಲ್ಕುಲೇಟ್. ಇದು ಬಿಟ್ಟು ಇನ್ನೊಂದು ಗಿಬ್ಸ್ ಫ್ರೀ ಎನರ್ಜಿ ಬರುತ್ತೆ ಕ್ವಶನ್, ಅದು ಇಂಪಾರ್ಟೆಂಟೇ. ಬಟ್ ನಾನು ಹೇಳ್ಕೊಟ್ಟು ಬೇಕಾಗಿಲ್ಲ. ಡೆಲ್ಟಾ G = -NF × -N × EF ಸೆಲ್ ಅಂತ ಬರುತ್ತೆ. ಈ ಮೈನಸ್ ಡೆಲ್ಟಾ G = -NF × E0 ಆಫ್ SL ಅಂತ ಬರುತ್ತೆ. ಇಟ್ಸ್ ನಥಿಂಗ್ V = W/Q ಫಾರ್ಮುಲಾ ಅಲ್ಲಿಂದ ಬರುತ್ತೆ. ಆ ಕ್ವಶನು ಇಂಪಾರ್ಟೆಂಟೇ. ಡೆಲ್ಟಾ G ಡೈರೆಕ್ಟಾಗಿ ಎಲ್ಲ ವ್ಯಾಲ್ಯೂ ಕೊಟ್ಟಿರ್ತಾರೆ, ತುಂಬ ಈಸಿ. ಕಿಲೋ ಜೌಲ್ಸಲ್ಲಿ ಕನ್ವರ್ಟ್ ಮಾಡಿಡಿ ಅಷ್ಟೇ ನಿಮಗೆ. ಅರ್ಥ ಆಯಿತಾ. ಬಟ್ ನಾನು ಅದನ್ನ ತೊಗೊಂಡಿಲ್ಲ, ತುಂಬ ಈಸಿ ಅಂದ್ಬಿಟ್ಟು, ಆಯಿತಾ. ಕ್ಯಾಲ್ಕುಲೇಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. CU = 2Ag + CU2 + 2Ag ಅವರೆಲ್ಲ ಕೊಟ್ಟಿದ್ದಾರೆ E of SL. ಅವ್ರು ದೇ ಆರ್ ಆಸ್ಕಿಂಗ್ ಟು ಕ್ಯಾಲ್ಕುಲೇಟ್ ಲಾಗ್ KC. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಮಕ್ಕಳು. ದಿಸ್ ಅ ಫಾರ್ಮುಲಾ E of SL = this much ಆ್ಯಂಡ್ ಜಸ್ಟ್ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಓನ್ಲಿ ಹ್ಯಾವ್ ಟು ಫೈಂಡ್ ಆ್ಯಂಟಿ ಲಾಗ್. ಮತ್ತೆ ಹೇಳ್ತಾ ಇದ್ದೀನಿ, ಡೆಸಿಮಲ್ ಪಾಯಿಂಟ್ ಯಾವುದಿದೆಯೋ ಅದು 10^15 ಆಗುತ್ತೆ ಇಂಟು ಆ್ಯಂಟಿ ಲಾಗ್ ಆಫ್ 0.6. ನಿಮಗೆ ಅಲ್ಲಿ ಆ್ಯಂಟಿ ಲಾಗ್ ಟೇಬಲ್ ನೋಡಿದಾಗ ನಿಮಗೆ ಸಮಥಿಂಗ್ ಯು ವಿಲ್ ಹ್ಯಾವ್ ಲೈಕ್ 0.4 ಸಮಥಿಂಗ್ ಇದೆಯಲ್ಲ ಟೇಬಲ್. ಇದು ನಮ್ಮ ಹತ್ರ ಆಲ್ರೆಡಿ 0.6ಗೆ 0.6 ನೋಡಿ ಇದೆ. 0.6ಗೆ 3.981 ಇಲ್ವಾ. 0.6ಗೆ 3.981 ಇದು
3.981. ಅಲ್ಲಿ ನಿಮಗೆ 392 ಏನೋ ಇರುತ್ತೆ, ನೀವು 3.981 ತೊಗೊಬೇಕು ಇಂಟು 10^5. 10^5 ಎಲ್ಲ ಕೊಡೋದು 10^15, ಸಾರಿ 15 ಇದೆಯಲ್ವಾ ಅಲ್ಲಿ 10^15. ಅರ್ಥ ಆಯ್ತಾ? ಲಾಗ್ ಕೆ ಸಿ ಬಂದರೆ ಈಸಿಯಾಗಿ ಮಾಡ್ಬೋದು ಕಣ್ರು. ಅದಾದಮೇಲೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟಿವಿಟಿ ಆಫ್ ಎ ಸೆಲ್ ಕಂಟೈನಿಂಗ್, ಇನ್ನೊಂದು ಫಾರ್ಮುಲಾ ಬೇಸ್ಡ್ ಆನ್ ಯುವರ್ ಕಂಡಕ್ಟಿವಿಟಿ. ಕೆ ಇಸ್ ಈಕ್ವಲ್ ಟು ಯು ಹ್ಯಾವ್ ದ ಫಾರ್ಮುಲಾ, ಅದು ಈಸಿ ಬರುತ್ತೆ ನಿಮಗೆ. ಲ್ಯಾಂಬ್ಡಾ ಎಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಕೆ ಇಂಟು 1000 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಎಲ್ಲ ಫಾರ್ಮುಲಾ ಇದೆಯಲ್ಲ, ಅದ್ರ ಮೇಲೂ ಒಂದು ಈಸಿ ಕ್ವಶನ್ಸ್ ಬರ್ತವೆ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈನ್ ಮಾಡೋಕೆ ಅಷ್ಟೇ ನೀವು. ಬಟ್ ಡೋಂಟ್ ಫರ್ಗೆಟ್ ದ ಯೂನಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಟೈಪ್ ಕ್ವಶನ್ ಆಲ್ರೆಡಿ ಮಾಡಿಸಿದ್ದೀನಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಅವ್ರು ಕೊಟ್ಟಿದ್ದಾರೆ ಎಲ್ಲ ಮಕ್ಕಳೇ, ಆರ್ ಕೊಟ್ಟಿದ್ದಾರೆ, ಕೆ ಕೊಟ್ಟಿದ್ದಾರೆ, ಅದು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಜಿ ಸ್ಟಾರ್ ಕೇಳ್ತಾರೆ, ಇಲ್ಲ ನಿಮಗೆ ಕೆ ಕ್ಯಾಲ್ಕುಲೇಟ್ ಮಾಡಿ ಕೇಳಿದರೆ ಲ್ಯಾಂಬ್ಡಾ ಎಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಇದು ಕಾಮನ್ ಕ್ವಶನ್ಸ್. ಮಾಡೆಲ್ ಪೇಪರಲ್ಲೂ ಕೇಳಿದ್ದಾರೆ. ನಾನು ಜಸ್ಟ್ ಒಂದು ಕ್ವಶನ್ ತೊಗೊಂಡಿದ್ದೀನಿ. ಬಟ್ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅಂತ ಹೇಳಿದ್ರೆ, ಈ ಎಲೆಕ್ಟ್ರೋ ಕೆಮಿಸ್ಟ್ರಿಯಲ್ಲಿ ಈಸಿ ಅಂತ ಹೇಳಿದ್ರೆ ಇ ಆಫ್ ಎಸ್ ಎಲ್ಲು ಯೂನಿಟ್ ಆಫ್ ಎಸ್ ಎಲ್ಲು ಬೇಸ್ಡ್ ಅರ್ನ್ಸ್ ಈಕ್ವೇಷನ್ ಮೇಲೆ ಒಂದು ಕ್ವಶನ್ ಬರುತ್ತೆ. ಡೆಲ್ಟಾ ಜಿ ಇಲ್ಲ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು ಇಲ್ಲ ಇ ಆಫ್ ಎಸ್ ಎಲ್, ಈ ಮೂರಲ್ಲಿ ಯಾವುದೋ ಒಂದು ಕ್ವಶನ್ ಬರುತ್ತೆ. ಇನ್ನೊಂದು ಕ್ವಶನ್ನು ಬೇಸ್ಡ್ ಆನ್ ಯುವರ್ ಮೋಲಾರ್ ಕಂಡಕ್ಟಿವಿಟಿ, ಇನ್ನೊಂದು ಕ್ವಶನ್ನು ಮೋಲಾರ್ ಕಂಡಕ್ಟಿವಿಟಿ. ಅದಾದಮೇಲೆ ನಿಮ್ಮದು ಯಾವುದದು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್, ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ನಾನು ತೊಗೊಂಡಿಲ್ಲ ಇಲ್ಲಿ, ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಅದಾದಮೇಲೆ ಲ್ಯಾಂಬ್ಡಾ ಎಮ್ ಕ್ಯಾಲ್ಕುಲೇಟ್ ಮಾಡಿ ಈ ಥರ ಇನ್ನೊಂದು, ಇಲ್ಲ ಅಂತೇಳಿ ಇನ್ನೊಂದು ನಮ್ಮ ಫೇಮಸ್ ಕ್ವಶನ್ನು ಬೇಸ್ಡ್ ಆನ್ ಕೋಲ್-ರಾಶ್ ಲಾ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಸಿಂಪಲಾಗಿ ಲ್ಯಾಂಬ್ಡಾ ಎಮ್ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಯೋಚನೆ ಮಾಡಿ ಯಾವುದನ್ನ ಅಂತ. ಅವ್ರು ದೇ ಆರ್ ಕ್ಯಾಲ್ಕುಲೇಟಿಂಗ್ ಫಾರ್ CH3COH ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇರೋದು. CH3COH ನಮ್ಗೆ ಹೆಂಗೆ ಸಿಗುತ್ತೆ? ಇವೆರಡನ್ನೂ ಆ್ಯಡ್ ಮಾಡಬೇಕು. ನನಗೆ H ಬೇಕು, CH3CO ಬೇಕು. ಇದನ್ನು ಆ್ಯಡ್ ಮಾಡ್ತೀನಿ, ಇವೆರಡನ್ನೂ ಆ್ಯಡ್ ಮಾಡ್ತೀನಿ, ಅದನ್ನು NaCl ರಿಮೂವ್ ಮಾಡ್ತೀನಿ. ಸೊ Na ಹೋಯ್ತು, Cl ಹೋಯ್ತು, ನನಗೆ CH3COOH ಸಿಕ್ತು. ಸೊ ಯು ವಾಂಟ್ ದಿಸ್ ಅಲ್ವಾ? ಇದು ಬೇಕಂತ ಹೇಳಿದ್ರೆ ಇದನ್ನು ಆ್ಯಡ್ ಮಾಡಿ NaClನ ತೆಗಿಬೇಕಾಗುತ್ತೆ. ದೆನ್ ಯು ವಿಲ್ ಗೆಟ್ ಇಟ್ ಅಲ್ವಾ? ಸೊ ಈ ಥರ. ಸೊ ಎರಡನ್ನೂ ಆ್ಯಡ್ ಮಾಡಿ ಅದನ್ನು ತೆಗಿಬೇಕು. ಯು ಹ್ಯಾವ್ ಟು ಆ್ಯಡ್ ದಿಸ್ ಟು ಆ್ಯಂಡ್ ರಿಮೂವ್ ದಿಸ್, ವಿಲ್ ಗೆಟ್ ದಿಸ್ ಆನ್ಸರ್. ಅರ್ಥ ಆಯ್ತಾ? ಈ ಕ್ವಶನ್ ಬಂದರೆ ತುಂಬ ಈಸಿ ಇರುತ್ತೆ ಒಂದು ವೇಳೆ ಈ ಥರ ಬಂದುಬಿಟ್ರೆ. ಸೊ ಈ ಥರ ನಾನು ಏನೀಗ 10 ಕ್ವಶನ್ ಡಿಸ್ಕಸ್ ಮಾಡಿದ್ದೀನೋ, ದೇರ್ ಈಸ್ ಅ ವೆರಿ ವೆರಿ ಹೈ ಚಾನ್ಸ್, ನಾನು ಹೇಳ್ತಾ ಇದ್ದೀನಿ ತುಂಬ ಹೈ ಚಾನ್ಸ್ ಇದೆ 2 ಕ್ವಶನ್ಸ್ ಅಂತೂ ಸೇಮ್ ಆರ್ ಸಿಮಿಲರ್ ಬಂದಿರುತ್ತೆ. ಅರ್ಥ ಆಯ್ತಾ? ಅದು ಬಿಟ್ಟು 3 ಚಾಪ್ಟರ್ಗೆ ಇಂಡಿವಿಜುವಲಿ ಒಂದು 45 ಮಿನಿಟ್ಸ್ ನಾನು ಒನ್ ಶಾರ್ಟ್ ಲೆಕ್ಚರ್ ಕೊಟ್ಟಿದ್ದೀನಿ ಅಲಾಂಗ್ ವಿತ್ ದ ಥಿಯರಿ. ಅದನ್ನು ನೀವು ನೋಡ್ಕೊಂಬಿಟ್ರೆ ಐ ಥಿಂಕ್ ಇಟ್ಸ್ ವೆರಿ ವೆರಿ ಈಸಿ ಮಕ್ಕಳೇ. ನೀವು ಆರಾಮಾಗಿ ಕೆಮಿಸ್ಟ್ರಿ ನ್ಯೂಮರಿಕಲ್ಸನ್ನು ತಲೆ ಕೆಡಿಸ್ಕೊಬೇಡಿ. ಅರ್ಥ ಆಯಿತಾ? ಚೆನ್ನಾಗಿ ಓದಿ. ವೆರಿ ಆಲ್ ದಿ ಬೆಸ್ಟ್ ಫಾರ್ ಕೆಮಿಸ್ಟ್ರಿ. ಇದಾಗಿದ ತಕ್ಷಣ ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಯಾರೂ 80, ನಾನು ಹೇಳ್ತಾ ಇದ್ದೀನಿ, ಈಗಲೇ ಹೇಳ್ತಾ ಇದ್ದೀನಿ, 80ಗೆ 80 ಟಾರ್ಗೆಟ್ ಮಾಡಬೇಕು. ಐ ವಿಲ್ ಟಾರ್ಗೆಟ್ 80. ತುಂಬ ಜನಕ್ಕೆ 4 days ಇದಿದೆ. ಯಾರಿಗೆ 1 day ಇದೋ ಸಾಂಸ್ಕೃತಿಕ ತಲೆ ಕೆಡ್ಸ್ಕೊಬೇಡಿ. 1 ಡೇಲಿ ಕೂಡ ಐ ವಿಲ್ ಮೇಕ್ ಯು ಪ್ರಿಪೇರ್ ಲೈಕ್ ಕ್ರೇಜಿಲಿ. ಅದಕ್ಕೆ ನಾನು ರೆಸ್ಟ್ ತೊಗೊತಾ ಇದೆ, ಸ್ವಲ್ಪ 100% ರಿಕವರ್ ಆಗಿಬಿಡ್ಬೇಕು, ಹಿಂದಿ ಚಿತ್ರಣ ಮಾಡೋಕೆ ಅಂದ್ಬಿಟ್ಟು. ಆಯಿತಾ? ಆ್ಯಂಡ್ ಆಲ್ಸೋ ಮಕ್ಕಳೇ, ಸೊ ಈ ಕೆಮಿಸ್ಟ್ರಿ ಎಕ್ಸಾಮ್ಗೆ ಕಮಿಂಗ್ ಟು ಬ್ಯಾಂಗ್ಳೂರ್. ಸೊ ಒನ್ ಆಫ್ ದ ಬ್ಯಾಂಗ್ಳೂರ್ ಸೆಂಟರ್ ಐ ಥಿಂಕ್ ಆಲ್ರೆಡಿ ಪೋಸ್ಟ್ ಆಗಿದೆ ಅನ್ಸುತ್ತೆ ಇದರಲ್ಲಿ. ಇನ್ ದ ಕಮ್ಯುನಿಟಿ ಸೆಕ್ಷನ್ ವಾಟ್ಸಪ್ಪಲ್ಲಿ ಎರಡಲ್ಲೂ ಅಲ್ಲಿ ವೋಟ್ ಮಾಡಿ ಯಾವ್ದು ಹೈಯೆಸ್ಟ್ ಇರುತ್ತೋ ಅಲ್ಲಿ ಬ್ಯಾಂಗ್ಳೂರ್ ಸೆಂಟರ್ಗೆ ನಾವು ಬರ್ತೀವಿ. ಆಯಿತಾ? ಸೊ 100% ನೀವು ಕೆಮಿಸ್ಟ್ರಿ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡ್ತೀರಾ. ಅದು ಬಿಟ್ಟು ಸಂದೇಶ ಆಲ್ರೆಡಿ ನಿಮಗೆ ಪಾರ್ಟಿ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಹೋಗಿ ಸಾಕು ಮಕ್ಕಳು. ಅರ್ಥ ಆಯಿತಾ? ಆ್ಯಂಡ್ ದಟ್ಸ್ ಇಟ್. ಚೆನ್ನಾಗಿ ಓದಿ. ವೆರಿ ಆಲ್ ದ ಬೆಸ್ಟ್. ಆ್ಯಂಡ್ ಒಂದು ಮ್ಯಾಥ್ಸ್ ಎಕ್ಸಾಮ್ ಮತ್ತು ಬಯಾಲಜಿ ಎಕ್ಸಾಮ್ ಇದೆ, ಅದು ಮುಗಿಸ್ಬಿಟ್ಟು ವಿ ವಿಲ್ ಸ್ಟಾರ್ಟ್ ಫಾರ್ ದ CET ಎವ್ರಿಥಿಂಗ್. ನಮ್ಮ ಸಿಂಪ್ಲಿಫೈಡ್ ಮೆನ್ KCET ಯೂಟ್ಯೂಬ್ ಚಾನಲ್ ಕೂಡ ಬರ್ತಾ ಇರ್ತೀನಿ, ಹಿಂದಿ ಚಿತ್ರಣ ಮಾಡಲ್ಲ ಅದನ್ನ. ಆಯ್ತಾ? ದಟ್ಸ್ ಇಟ್ ಮಕ್ಕಳೇ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋಸ್, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ವೀಡಿಯೋಸ್. ಆಯಿತಾ? ಬಾಯ್ ಆ್ಯಂಡ್ ಟೇಕ್ ಕೇರ್.